ಆತ್ಮೀಯರ ವಂದನೆಗಳು. ಕರ್ನಾಟಕದ ಮೂಲದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಚರ್ಚಿಸಿದ್ದೆ. ಈಗ ಅದರ ಮುಂದಿನ ವಿಷಯ ಈಗ ಚರ್ಚೆ ಮಾಡೋಣ. ಈಗ ಒಂದನೇದಾಗಿ ಕರ್ನಾಟಕದ ಮೂಲ, ಕರ್ನಾಟಕವನ್ನು ಆಳಿದ ರಾಜವಂಶಗಳಲ್ಲಿ ದೇವಗಿರಿ ಯಾದವರು, ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ದ ಸೇವಣರು. ಇವರು 1173ರಿಂದ 1318 ಹೊಸ ರಾಜಧಾನಿ ದೇವಗಿರಿ ಅಂದರೆ ಮಹಾರಾಷ್ಟ್ರದಲ್ಲಿ ಈಗ ಆಧುನಿಕವಾಗಿರ್ತಕ್ಕಂಥ ದೌಲತಾಬಾದ್, ಅಲ್ಲಿನ ದೇವಗಿರಿಯನ್ನು ಇವರಿಗೆ ದೌಲತಾಬಾದ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮತ್ತು ಅದನ್ನು ದೇವಗಿರಿ ಮಾಡಿಕೊಂಡಿದ್ದಾರೆ. 5ನೇ ಭಿಲ್ಲಮನು 1173ರಿಂದ 92ರವರೆಗೆ ಈ ಭಾಗವನ್ನು ಸಾರ್ವಭೌಮರಾಗಿ ಶಕ್ತಿಯಾಗಿ ಆಳ್ವಿಕೆ ನಡೆಸಿದರು. ದ್ವಾರ ಸಮೂಹ ಹೊಯ್ಸಳರು 1057ರಿಂದ 1342 ತಮ್ಮ ಕಲೆಪ್ರಿಯ ಅಧಿಪತಿಗಳಾದ ಕಲ್ಯಾಣ ಚಾಲುಕ್ಯರ ಶ್ರೇಷ್ಠ ಸಂಪ್ರದಾಯವನ್ನು ಮುಂದುವರಿಸಿದರು. ಅವರು ನಿರ್ಮಿಸಿದ ಅತ್ಯುತ್ತಮ ದೇವಾಲಯಗಳು ಎಂದರೆ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರಗಳಲ್ಲಿ ಕಾಣಬಹುದು. ವಿಜಯನಗರ ಸಾಮ್ರಾಜ್ಯವು 1336ರಿಂದ 1646ರವರೆಗೆ ಸುಮಾರು 2 ಶತಮಾನಗಳ ಕಾಲ ಆಳಿದ ಕರ್ನಾಟಕದ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಒಂದು ಎಂಬುದು ನಮಗೆ ಹೆಮ್ಮೆ ತರುವ ವಿಷಯವಾಗಿದೆ. ಬಹುಮನಿ ಸುಲ್ತಾನರು ಕ್ರಿಸ್ತಕ 1347ರಿಂದ 1526ರವರೆಗೆ ದಕ್ಷಿಣದಲ್ಲಿ ಇಂಡೋ ಸಾರ್ಸನಿಕ್ ಮತ್ತು ಇಂಡೋ ಇಸ್ಲಾಮಿಕ್ ಕಲೆಯ ಕ್ಷೇತ್ರಕ್ಕೆ ನೀಡಿದ ಮಹತ್ತರ ಕೊಡುಗೆಗಳಾಗಿ ಅಪೇಕ್ಷಿತ ಸ್ಥಾನವನ್ನು ಹೊಂದಿದ್ದಾರೆ. 1347ರಲ್ಲಿ ಕಲಬುರಗಿಯಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಹ ಸ್ಥಾಪಿಸಿದ ಬಹುಮನಿ ಸಾಮ್ರಾಜ್ಯವು ತನ್ನ ಇತಿಹಾಸದ ಉದ್ದಕ್ಕೂ ವಿಜಯನಗರದೊಂದಿಗೆ ಹೋರಾಡಿತು. ಬಹುಮನಿ ಸಾಮ್ರಾಜ್ಯದ ಅವಶೇಷಗಳ ಮೇಲೆ ಉದಯಿಸಿದ 5 ಶಾಹಿ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯಪುರದ ಆದಿಲ್ ಶಾಹಿಗಳು ಕರ್ನಾಟಕ ಹೆಚ್ಚಿನ ಭಾಗವನ್ನು ಆಳಿದರು. ಇವರ ಆಳ್ವಿಕೆಯ ಕಾಲ 1489ರಿಂದ 1686. ಕೆಳದಿ ನಾಯಕರು. ವಿಜಯನಗರ ಸಾಮಂತರಾಗಿದ್ದ ಕೆಳದಿ ನಾಯಕರು 1786ರಿಂದ 1763ರವರೆಗೆ 1ನೇ ವೆಂಕಟಪ್ಪ ನಾಯಕ, ಈತನ ಕಾಲ 1586ರಿಂದ 1629. ಪ್ರಾಯೋಗಿಕವಾಗಿ ಸ್ವತಂತ್ರರಾಗಿದ್ದರು. ಮೈಸೂರು ಒಡೆಯರು. ವಿಜಯನಗರ ಅಡಿಯಲ್ಲಿ ಸಾಮಂತ ಮನೆಯಾಗಿದ್ದ ಮೈಸೂರು ರಾಜಮನೆತನವು ಸಾಮ್ರಾಜ್ಯದ ದುರ್ಬಲತೆಯ ಲಾಭವನ್ನು ಪಡೆದುಕೊಂಡು ಸ್ವತಂತ್ರವಾಯಿತು. ರಾಜ ಒಡೆಯರ್ 1578ರಿಂದ 1617ರವರೆಗೆ ಆಳ್ವಿಕೆ ನಡೆಸಿದರು. 1610ರಲ್ಲಿ ವಿಜಯನಗರ ವೈಸ್ರಾಯ್ ಸ್ಥಾನವಾದ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡರು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ 1761ರಿಂದ 1799ರವರೆಗೆ ಮೈಸೂರು ಪ್ರದೇಶವನ್ನು ಆಳಿದರು. 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೈಸೂರು ಪ್ರದೇಶದಲ್ಲಿ ಒಡೆಯರ್ ಆಳ್ವಿಕೆಯನ್ನು ಪುನಃ ಸ್ಥಾಪಿಸಲಾಯಿತು. ಮುಂಬರುವ ಅಧ್ಯಾಯಗಳಲ್ಲಿ ನಾವು ಪ್ರತಿಯೊಂದು ರಾಜವಂಶವನ್ನು ವಿವರವಾಗಿ ಕಲಿಯಲಿದ್ದೇವೆ. ಕರ್ನಾಟಕ ಸ್ಥಳ ಮತ್ತು ಭೌಗೋಳಿಕ ಲಕ್ಷಣಗಳು. ಕರ್ನಾಟಕ ರಾಜ್ಯವು 1:31ರಿಂದ 1845ರ ಉತ್ತರ ಅಕ್ಷಾಂಶಗಳು ಮತ್ತು 74.12 ಮತ್ತು 78.40ರ ಪೂರ್ವ ರೇಖಾಂಶಗಳ ನಡುವೆ ಇದೆ ಮತ್ತು ಪರ್ಯಾಯ ದ್ವೀಪ ಭಾರತದ ಪಶ್ಚಿಮ ಮಧ್ಯಭಾಗದಲ್ಲಿ. ಇದರ ಗರಿಷ್ಠ ಉದ್ದ ಉತ್ತರದಿಂದ ದಕ್ಷಿಣಕ್ಕೆ 700 ಕಿಲೋಮೀಟರ್, ಪೂರ್ವ ಪಶ್ಚಿಮಕ್ಕೆ 400 ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ. ಇದು ಉತ್ತರದಲ್ಲಿ ಮಹಾರಾಷ್ಟ್ರ ರಾಜ್ಯ, ವಾಯುವ್ಯದಲ್ಲಿ ಗೋವಾ, ಪೂರ್ವದಲ್ಲಿ ಆಂಧ್ರಪ್ರದೇಶ, ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು, ನೈಋತ್ಯದಲ್ಲಿ ಕೇರಳ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಕೆಳಗಿಳಿಯುವ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಲಾದ ದೇಶ ರಾಜ್ಯಗಳಲ್ಲಿ ರಾಜ್ಯವು 8ನೇ ಸ್ಥಾನವನ್ನು ಹೊಂದಿದೆ. ರಾಜ್ಯದ ಜಿಲ್ಲೆಗಳಲ್ಲಿ ಪೈಕಿ ಸುಮಾರು ಬಿಜಾಪುರ 8.89ರಷ್ಟು ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದರೆ, ಕೊಡಗು ಜಿಲ್ಲೆ 2.14ರಷ್ಟು ವಿಸ್ತೀರ್ಣದೊಂದಿಗೆ ಅತಿ ಚಿಕ್ಕ ಪ್ರದೇಶವನ್ನು ಹೊಂದಿದೆ. ಇದು ಅರೇಬಿಯನ್ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ಕಿರಿದಾದ ಉದ್ದವಾದ ಬೆಲ್ಟ್ ಅನ್ನು ಒಳಗೊಂಡಿದೆ. ಸುಮಾರು 400 ಕಿಲೋಮೀಟರ್ ಸೊಗಸಾದ ಮೋಡಿ ಮಾಡುವ ಕರಾವಳಿ, ಪಶ್ಚಿಮ ಘಟ್ಟಗಳ ಗುಡ್ಡಗಾಡು ಟ್ರ್ಯಾಕ್, ಭವ್ಯವಾದ ರಮಣೀಯ ಸೌಂದರ್ಯ, ನಿತ್ಯ ಕಾಡುಗಳು. ದಕ್ಷಿಣದಲ್ಲಿ ವಿಶಾಲವಾದ ಭೂಪ್ರದೇಶವನ್ನು ಹೊಂದಿದೆ. ಉತ್ತರದಲ್ಲಿ ವಿಶಾಲವಾದ ಆದರೆ ಕಡಿಮೆ ಎತ್ತರದ, ಕೆಲವು ಏಕತಾನತೆಯ ಅಂತ್ಯವಿಲ್ಲದ ಸ್ಫಟಿಕ ಪ್ರಸ್ಥಭೂಮಿಯ ಭೂಮದೃಶ್ಯದಿಂದ ಆವೃತವಾಗಿದೆ. ಕಪ್ಪು ಮತ್ತು ಶ್ರೀಮಂತ ಹತ್ತಿ ಮಣ್ಣು, ದೊಡ್ಡ ತೆರೆದ ಮರಗಳಿಲ್ಲದ ಹೊಲಗಳು.
ಕರ್ನಾಟಕದ ಪೂರ್ವ ಭಾಗವು ಸಾಮಾನ್ಯವಾಗಿ ಉರುಳುವ ಪ್ರಸ್ಥಭೂಮಿಯಾಗಿದ್ದು ಇದು ಹಲವಾರು ಪ್ರತ್ಯೇಕವಾದ ಶಿಖರಗಳು ಮತ್ತು ಲಕ್ಷಣ ವಿಸ್ಮಯಕಾರಿ ಬಂಡೆಗಳ ಹೊರೆ ಬೆಳೆಗಳು ಮತ್ತು ದೈತ್ಯಾಕಾರದ ಬಂಡೆಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಪುರಾತತ್ವ ಮೂಲಗಳ ಸಮಯದ ದೃಷ್ಟಿಕೋನದಿಂದ ಆದ್ಯತೆಯನ್ನು ಹೊಂದಿವೆ, ಏಕೆಂದರೆ ನಮ್ಮ ಇತಿಹಾಸದ ಪ್ರಾಚೀನ ಅವಧಿಗೆ ಸಂಬಂಧಿಸಿದೆ. ಇಲ್ಲಿಯೂ ಪರಿಶೋಧನೆಯನ್ನು ಉತ್ಖನನಗಳು, ಶಾಸನಶಾಸ್ತ್ರ, ನಾಣ್ಯಗಳು, ಸ್ಮಾರಕಗಳಂತಹ 3 ಪ್ರಮುಖ ವರ್ಗಗಳಲ್ಲಿ ಬರುತ್ತವೆ. ನಮ್ಮ ಇತಿಹಾಸದ ಅತ್ಯಂತ ಪ್ರಾಚೀನ ಅವಧಿಗೆ ಸಾಮಾನ್ಯವಾಗಿ ಇತಿಹಾಸ ಪೂರ್ವ ಅವಧಿ ಎಂದು ಕರೆಯಲಾಗುತ್ತದೆ. ಉತ್ಖನನಗಳು ನಮ್ಮ ಮುಖ್ಯ ಆಧಾರವಾಗಿದೆ. ಶಾಸನಶಾಸ್ತ್ರೀಯ ಮೂಲಗಳು. ಶಾಸನಗಳು ಆಗಮನದೊಂದಿಗೆ ಇತಿಹಾಸಕಾರನ ಭವಿಷ್ಯವು ಸಾಕಷ್ಟು ಪ್ರಕಾಶಮಾನವಾಗಿದೆ, ಏಕೆಂದರೆ ಅವನು ಈಗ ತನ್ನ ಊಹಾಪೋಹಗಳಿಗೆ ದೃಢವಾದ ನೆಲೆಯನ್ನು ನಿಂತಿದ್ದಾನೆ. ತನ್ನ ಮಾತು ಮತ್ತು ಕೃತಿಗಳಲ್ಲಿ ಮುಂದಿನ ಪೀಳಿಗೆಯನ್ನು ಯಾವಾಗಲೂ ಗಮನದಲ್ಲಿಟ್ಟುಕೊಂಡು ರಾಜ ಅಶೋಕನು ದೊಡ್ಡ ಮತ್ತು ಸಣ್ಣ ಘಟನೆಗಳನ್ನು ದಾಖಲಿಸಲು ಸಾಹಿತ್ಯ ರಚನೆಗಳಲ್ಲಿ ಮತ್ತು ಕ್ಯಾಲಿಗ್ರಫಿಯಲ್ಲಿ ಪ್ರಾವೀಣ್ಯತೆಯನ್ನು ತೋರಿಸಲು ಶಾಸನಗಳನ್ನು ಬರೆಯುವ ಅಭ್ಯಾಸವನ್ನು ಪ್ರಾರಂಭಿಸಿದನು. 1ನೇ ಪುಲಕೇಶಿ ಬಾದಾಮಿ ಶಿಲಾಶಾಸನವು 465 ಕ್ರಿಸ್ತಕ 465 ಕಾಲದಾಗಿದೆ. ಇಮ್ಮಡಿ ಪುಲಕೇಶಿ ಐಹೊಳೆ ಶಾಸನವು 556ನೇ ಶಕದಲ್ಲಾಗಿದೆ. ಕಲಿಯುಗ ಪೂರ್ವ ವರ್ಷ 3735 ನಿಜವಾಗಿಯೂ ಕಾಲಾನುಕ್ರಮದ ಅಧ್ಯಯನಗಳಲ್ಲಿ ಒಂದು ಹೆಗ್ಗುರುತಾಗಿದೆ. ಪ್ರಸಿದ್ಧ ತಾಳಗುಂದ ಮತ್ತು ಐಹೊಳೆ ಶಾಸನಗಳು ಲೇಖಕರಾದ ಕುಬ್ಜ ಮತ್ತು ರವಿಕೀರ್ತಿ ಕಾವ್ಯವರ್ಗಕ್ಕೆ 2 ಅತ್ಯುತ್ತಮ ಉದಾಹರಣೆಗಳಾಗಿವೆ. 13ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ಜನನ ಶಾಸನಗಳು ರಚಿಸಿದ ಕೀರ್ತಿಗೆ ಪಾತ್ರನಾಗಿದ್ದಾನೆ. ವೀರಗಲ್ಲುಗಳು ಮತ್ತು ಜನರ ವೀರ ಕಾರ್ಯಗಳು ಅಥವಾ ಸ್ಮರಣೀಯ ಕಾರ್ಯಗಳನ್ನು ಸ್ಮರಿಸಲು ಸ್ಥಾಪಿಸಲಾದ ಇತರ ಸ್ಮಾರಕಗಳನ್ನು ಸಮಕಾಲೀನ ಜನರ ಅಸ್ತಿತ್ವದಲ್ಲಿರುವ ಸಂಪ್ರದಾಯಗಳು, ನಂಬಿಕೆಗಳು ಬಗ್ಗೆ ಮಾತನಾಡುತ್ತವೆ. ತಾಮ್ರದ ಫಲಕದ ಅನುದಾನಗಳು ಸ್ಥಳೀಯವಾಗಿ ಉತ್ಪತ್ತಿಯಾದ ಶಿಲಾಶಾಸನಗಳಿಗಿಂತ ಭಿನ್ನವಾಗಿ ತಾಮ್ರದ ಫಲಕ ಅನುದಾನಗಳು ಪಠ್ಯವನ್ನು ಕೇಂದ್ರ ಪ್ರಾಧಿಕಾರವು ತಮ್ಮ ಅಧಿಕೃತ ಮುದ್ರೆಯೊಂದಿಗೆ ಸಿದ್ಧಪಡಿಸಿತು ಮತ್ತು ಈ ರೀತಿಯಾಗಿ ಪ್ರಶಸ್ತಿ ಎಂದು ಕರೆಯಲ್ಪಡುವ ಪ್ರಮುಖ ಭಾಗವು ಸಾಮಾನ್ಯವಾಗಿ ವಿವಿಧ ರಾಜವಂಶಗಳ ಅನುದಾನಗಳು ಸಾಮಾನ್ಯವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಎಂಬ ವಿಷಯದ ಹಿನ್ನೆಲೆಯಲ್ಲಿ ವಿಷಯವನ್ನು ವಿಶಾಲವಾಗಿ ಚರ್ಚೆಗೆ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಕರ್ನಲ್ ಕಾಲಿನ್ ಮೆಕ್ಯಾನ್ಜಿ 1896 ಮತ್ತು ಸರ್ ವಾಲ್ಟರ್ ಈಲಿಯಟ್ ಕನ್ನಡ ಪ್ರದೇಶದ ಕೆಲವು ಶಾಸನಗಳು ನಕಲು ಮಾಡಿದ ನಂತರ ಶಾಸನದ ಸಂಗ್ರಹ ಪ್ರಕಟಣೆಯ ಬಹಳ ಆರಂಭಿಕ ಅವಧಿಯಿಂದ ಪ್ರಾರಂಭವಾಯಿತು. JF ಫ್ಲೀಟ್, BL ರೈಸ್ ಕರ್ನಾಟಕದಲ್ಲಿ ಶಾಸನಶಾಸ್ತ್ರೀಯ ಅಧ್ಯಯನಕ್ಕೆ ವ್ಯವಸ್ಥಿತ ತಳಹದಿಯಲ್ಲಿ ಅಡಿಪಾಯ ಹಾಕಿದರು. ರೈಸ್ ಪ್ರಾಯೋಗಿಕವಾಗಿ ಇಡೀ ಪ್ರದೇಶವನ್ನು ಸಮೀಕ್ಷೆ ಮಾಡಿದರು ಮತ್ತು ಎಪಿಗ್ರಫಿಯ ಕರ್ನಾಟಕದ ಜಿಲ್ಲಾವಾರು ಸ್ಮಾರಕ ಸಂಪುಟಗಳಲ್ಲಿ 12,000ಕ್ಕೂ ಹೆಚ್ಚು ಶಾಸನಗಳನ್ನು ಬೆಳಕಿಗೆ ತಂದರು. ಇತ್ತೀಚಿನ ದಿನಗಳಲ್ಲಿ ಪತ್ತೆಯಾದ ಸಕ್ರೆಪಟ್ಟಣ ಫಲಕಗಳು ಕದಂಬರ ಉದಯಕ್ಕೆ ಮುಂಚಿತವಾಗಿ ಪಲ್ಲವರ ಆಳ್ವಿಕೆಯಲ್ಲಿ ಸ್ಥಾಪಿಸುತ್ತವೆ. ತಾಳಗುಂದ ಶಾಸನವು ಕದಂಬರ ಉದಯದ ಬಗ್ಗೆ ಹೇಳುತ್ತದೆ. ರವಿಕೀರ್ತಿಯ ಗುಡ್ನಾಪುರ ಶಾಸನವು ಕದಂಬರ ಸ್ಥಾಪಕ ಮಯೂರ ಶರ್ಮನ ತಂದೆ ಅಜ್ಜನ ಬಗ್ಗೆ ಹೇಳುತ್ತದೆ. ಅವುಗಳನ್ನು ಕ್ರಮವಾಗಿ ಬಂಧುಸೇನ, ವೀರಶರ್ಮ ಎಂದು ಹೆಸರಿಸಲಾಗಿದೆ. ಆದ್ದರಿಂದ ತಾಳಗುಂದ ಶಾಸನದಲ್ಲಿ ಉಲ್ಲೇಖಿಸಲಾದ ಗುರು ವೀರಶರ್ಮ ಬೇರೆ ಯಾರೂ ಅಲ್ಲ, ಮಯೂರ ಶರ್ಮನ ಅಜ್ಜ ಬಂಧುಸೇನನ ಅಪ್ಪ ಎಂದು ಸೂಚಿಸುತ್ತದೆ ಎಂದು ನಾವು ಇಲ್ಲಿ ಸ್ಮರಣೆ ಮಾಡಿಕೊಳ್ಳಬಹುದಾಗಿದೆ. ಗುಡ್ನಾಪುರ ಶಾಸನವು ಮಯೂರ ಶರ್ಮನ ತಂದೆಗೆ ಕ್ಷಾತ್ರ ಗುಣಗಳನ್ನು ವಿವರಿಸುತ್ತವೆ. ಇದು ಮಯೂರ ಶರ್ಮನಲ್ಲಿ ಸೂಕ್ತ ಕ್ಷಾತ್ರ ಗುಣಗಳು ಅಧಿಕಾರಿಯನ್ನು ಎದುರಿಸಿದಾಗ ಮಾತ್ರ ಮುನ್ನೆಲೆಗೆ ಬಂದವು ಎಂದು ಸೂಚಿಸುತ್ತವೆ. ಚಾಲುಕ್ಯ ರಾಜವಂಶದ ಪ್ರಮುಖ ಆಡಳಿತಗಾರ ಮಂಗಳೇಶನನ್ನು ಮಹಾಕೂಟದ ಏಕೈಕ ಶಾಸನದಿಂದ ಪ್ರತಿನಿಧಿಸಲಾಗಿದೆ. ಬಾದಾಮಿಯ ವೈಷ್ಣವ ಗುಹೆಯ ಗೋಡೆಯ ಮೇಲಿನ 2 ಸಾಲುಗಳು ಕನ್ನಡ ಶಾಸನವನ್ನು ಹೊರತುಪಡಿಸಿ ಇದು ಅವನ ಸಾಹಸಗಳು ಮತ್ತು ಸಾಧನೆಗಳ ವಿವರವಾದ ಮಾಹಿತಿಯನ್ನು ನೀಡುತ್ತವೆ. ನಾಣ್ಯಶಾಸ್ತ್ರದ ಮೂಲಗಳು. ಕರ್ನಾಟಕದ ಮಟ್ಟಿಗೆ ನಾಣ್ಯಗಳು ಇತಿಹಾಸದ ಮೂಲವಾಗಿ ಸೀಮಿತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಅವರಿಂದ ಸಂಗ್ರಹಿತ ಮಾಹಿತಿ ಅತ್ಯಲ್ಪ. ಕರ್ನಾಟಕದಲ್ಲಿ ಇದುವರೆಗೂ ಪತ್ತೆಯಾದ ನಾಣ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆ ನಾಣ್ಯಗಳು ಶಾತವಾಹನರು ಮತ್ತು ಅವರ ಸಾಮಂತರಾದ ಚುಟುವಾಗಳಿಗೆ ಸೇರಿದೆ. ಕಾರವಾರ, ಚಂದ್ರವಳ್ಳಿ, ಬ್ರಹ್ಮಗಿರಿ, ವಡಗಾವಿ, ಮಾಧವಪುರ ಉತ್ಖನನ ಮಾಡಿದ ಸ್ಥಳದ ಬಳಿ ಅವು ಪತ್ತೆಯಾಗಿವೆ. ಶಾತವಾಹನ ನಾಣ್ಯಗಳನ್ನು ಸಾಮಾನ್ಯವಾಗಿ ಪೋಟಿನ್ ಮತ್ತು ಸೀಸದಿಂದ ತಯಾರಿಸಲಾಗುತ್ತದೆ ಎಂದು ಕೆಲವೊಮ್ಮೆ ರಾಜನ ಹೆಸರನ್ನು ಹೊಂದಿರುವ ದಂತಕಥೆಗಳೊಂದಿಗೆ ಸಾಮಾನ್ಯ ಶಾತವಾಹನರ ಚಿಹ್ನೆಗಳನ್ನು ಹೊಂದಿರುತ್ತವೆ. ಕನ್ನಡ ಪ್ರದೇಶದಲ್ಲಿ ಶಾತವಾಹನರ ಹಿಡಿತವನ್ನು ದೃಢಪಡಿಸುತ್ತವೆ.
ಚಂದ್ರವಳ್ಳಿ ಮತ್ತು ಯಶವಂತಪುರದ ಇತ್ಯಾದಿಗಳಲ್ಲಿ ಪತ್ತೆಯಾದ ರೋಮನ್ ನಾಣ್ಯಗಳು ಪಾಶ್ಚಿಮಾತ್ಯ ಪ್ರಪಂಚದೊಂದಿಗೆ ಕರ್ನಾಟಕದ ವ್ಯಾಪಾರ ಸಂಪರ್ಕ ಸಾಕ್ಷಿಯಾಗಿದೆ. ಬಾದಾಮಿ ಚಾಲುಕ್ಯರ ಅನೇಕ ನಾಣ್ಯಗಳು ಅಷ್ಟು ದಪ್ಪವಾಗಿ ಪತ್ತೆಯಾಗಿಲ್ಲ. ರಾಷ್ಟ್ರಕೂಟರ ನಾಣ್ಯಗಳು ಬಹುತೇಕ ಶೂನ್ಯವಾಗಿವೆ. ಕಲ್ಯಾಣ, ಸೇವಣರ, ಚಾಲುಕ್ಯರಿಗೆ ಸಂಬಂಧಿಸಿದ ಕೆಲವು ನಾಣ್ಯಗಳಿವೆ. ಆದರೆ ಹೊಯ್ಸಳರ ನಾಣ್ಯಗಳು ತುಲನಾತ್ಮಕವಾಗಿ ದೊಡ್ಡದಾಗಿವೆ. ವಿಜಯನಗರದ ಅರಸರ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಕಿಗೆ ಬಂದಿವೆ. ಈ ನಾಣ್ಯಗಳು ಎಲ್ಲರಿಗೂ ತಿಳಿದಿರುವಂತೆ ಇದರ ಮೂಲಗಳಿಂದ ಪಡೆದ ಆರ್ಥಿಕ, ಧಾರ್ಮಿಕ ಪರಿಸ್ಥಿತಿಗಳ ಮಾಹಿತಿಗೆ ಪೂರಕವಾಗಿವೆ. ಆತ್ಮೀಯರೇ, 2ನೇ ಸಂಚಿಕೆಯಲ್ಲಿ ರಾಜವಂಶಗಳು, ನಾಣ್ಯಗಳು, ಶಾಸನಗಳ ಬಗ್ಗೆ ನಿಮಗೆ ಸವಿವರ ಮಾಹಿತಿಯನ್ನು ನೀಡಿದ್ದೇನೆ. ತಾವುಗಳು ಮನನ ಮಾಡಿ ಮಂತಟ್ಟು ಮಾಡಿಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರ ಕರ್ನಾಟಕದ ಮೂಲ ನೆಲೆಯ ಬಗ್ಗೆ ಇರುವ ಸಾಹಿತ್ಯಿಕ ಮೂಲಗಳನ್ನು 3 ಸಂಚಿಕೆಯಲ್ಲಿ ತರಲಿಕ್ಕೆ ಇಷ್ಟಪಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ. ಎಲ್ಲರಿಗೂ ಶುಭವಾಗಲಿ.